ಬಿಜೆಪಿ 10,000 ಇದೆ. ಇನ್ನು ನಮ್ಮಲ್ಲಿ ಆ ಕಡೆ ಹಾಕುವ ಕೂಡ ಒಂದು 5,000 ಇರ್ತಾರೆ. ಹೆಚ್ಚು ಕಮ್ಮಿ 40,000 ಓಟ್ಗಳನ್ನ ನಾವು ತೆಗೆಯಬೇಕಾಗುತ್ತೆ. ಅದರಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕಾದ್ರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಾನು ಎಲ್ಲ ಮನೆಗೂ ಹೋಗಬೇಕಾಗುತ್ತೆ. ಕಡೆ ಮಣ್ಣಿನ ಊರಿಗೂ ನಾನು ಹೋಗಬೇಕಾಗುತ್ತೆ. ನಾನು ಅವರು ಕಾಂಗ್ರೆಸ್ ಪಕ್ಷದವರು, ಇವರು JDS ಪಕ್ಷದವರು, ಅವರು ಇಂಡಿಪೆಂಡೆಂಟ್ ಅವರು ಅಂತ ನಾನು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಅನುಕೂಲ ಮಾಡುತ್ತಾರೆ, ನಾಳೆ ಬೆಳಗ್ಗೆ ನನ್ನನ್ನು ಕೆಲಸಕ್ಕೆ ಯಾರು ಅನುಕೂಲ ಮಾಡಿಕೊಡ್ತಾರೆ ಅವರ ಪ್ರತಿ ಮನೆ ಭಾಗಕ್ಕೂ ನಾನು ಬರಕ್ಕೆ ನಾನು ರೆಡಿ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಎಲ್ಲ ಪಕ್ಷದ ಮುಖಂಡರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಗ್ರಾಮ ಪಂಚಾಯತಿಗಳಲ್ಲಿ ಮೆಂಬರ್ ಆಗಬೇಕು, TPS ಮೆಂಬರ್ ಆಗಬೇಕು, ನಗರಸಭೆಯಲ್ಲಿ ಎಲ್ಲ ಮೆಂಬರ್ ಆಗಬೇಕು. ಇದೆಲ್ಲ ಮೆಂಬರ್ ಆಗಬೇಕಾದ್ರೆ ಪಕ್ಷ ಸಂಘಟನೆ ಕೂಡ ತುಂಬಾ ಮುಖ್ಯ. ಇದೇ ರೀತಿ ನಾವು ನಗರಸಭೆಯಿಂದ ಓನ್ಲಿ ನಗರಸಭೆಯಿಂದ ಒಂದು ಮೀಟಿಂಗ್ ಅನ್ನು ಪ್ರತ್ಯೇಕವಾಗಿ ನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದ ಒಂದು ಮೀಟಿಂಗ್ ಕರೀತೀನಿ. ಎರಡನೇದು ಮಹಿಳಾ ಶಕ್ತಿಗಳಿಗೆ ಅವರಿಗೆ ಉತ್ತೇಜನ ಮಾಡಕ್ಕೆ ಮಹಿಳೆಯರು ಕೂಡ ಒಂದು ಮೀಟಿಂಗ್ ಕರೀಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ದೀರ್ಘ ಸುಮಂಗಲಿ ಕಾರ್ಯಕ್ರಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡಿಕೊಂಡು ಹೋಗ್ತಿದ್ವು. ಆದರೆ ನಮ್ಮ ಇಲ್ಲಿ ಹಿರಿಯರಿದ್ದಾರೆ, ಇವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಪಂಚಾಯತಿ ಮಟ್ಟದಲ್ಲಿ ಹೋದಾಗ ನಮಗೆ ಅಲ್ಲಿ 50% ಜನ ಮಾತ್ರ ನಮಗೆ ಕಾರ್ಯಕ್ರಮಕ್ಕೆ ಬರ್ತಿದ್ರು. ಇನ್ನು 50% ಜನ ಕಾರ್ಯಕ್ರಮಕ್ಕೆ ಬರೀತಿರಲಿಲ್ಲ. ಅದರಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ಮನೆಗೆ, ಪ್ರತಿ ಬಾಗಿಲಿಗೆ ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮವನ್ನು ತಗೊಂಡು ಹೋಗ್ಬೇಕಂತ ನನಗೆ ಸಲಹೆ ಕೊಟ್ಟಿದ್ದಾರೆ. ಆದ್ದರಿಂದ ಇದೇ ಶ್ರಾವಣ ಮಾಸ ಬಂದ ತಕ್ಷಣ, ಇನ್ನು ಒಂದು ತಿಂಗಳಿಗೆ ಶ್ರಾವಣ ಮಾಸ ಬಂದ ತಕ್ಷಣ ನಮ್ಮ ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಕೊಂಡು ಪ್ರತಿ ಮನೆ ಬಾಗಿಲಿಗೂ ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ಮನೆ ಬಾಗಿಲಿಗೆ ಅರಿಶಿನ ಕುಂಕುಮ ಕೊಡಕ್ಕೆ ನಮ್ಮ ಮುಖಂಡರ ಸಹಕಾರದೊಂದಿಗೆ ಬರ್ತೀನಂತ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಂದು ಪಂಚಾಯತಿ ಒಂದು ಕಡೆ ಸ್ಟಾರ್ಟ್ ಮಾಡಿದ್ರೆ ಅದೇ ಪ್ಯಾರಲಲ್ ಆಗಿ ನಗರಸಭೆ ಸದಸ್ಯರು ಇಲ್ಲಿ ಇರಬಹುದು. ನೀವು ಎಲ್ಲ ಗಮನಿಸ್ಕೋಬೇಕು. ಒಂದು ಪಂಚಾಯತಿ ಈ ಕಡೆ ಮಾಡಿದ್ರೆ ಒಂದು ನಗರ, ಒಂದು ವಾರ್ಡು ನಾನು ಮುಗಿಸ್ತೀನಿ. ಒಂದು ವಾರ್ಡ್ ಮುಗಿಸ್ತೀನಿ. ಒಂದು ಪಂಚಾಯತಿ 30 ಪಂಚಾಯತಿ ಇದೆ, 31 ವಾರ್ಡ್ ಇದೆ. ಅದರಿಂದ ಒಂದು ಪಂಚಾಯತಿ ಒಂದು ವಾರ್ಡ್. ಈಗ ಪ್ಯಾರಲಲ್ ಆಗಿ ಪಂಚಾಯತಿನೂ ಮುಗಿಸ್ತೀನಿ ಮತ್ತು ವಾರ್ಡನ್ನು ನಾನು ಮನೆಗೂ ನೆಕ್ಸ್ಟ್ ಮಂತಿಂದ ಮನೆಗೂ ದೀರ್ಘ ಸುಮಂಗಲಿ ಕಾರ್ಯಕ್ರಮವನ್ನು ಮಾಡಕ್ಕೆ ಪ್ರತಿ ಮನೆಗೂ ನಗರದಲ್ಲಿ ಕೂಡ ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ. ಅದರಿಂದ ಹತ್ತಿರದಲ್ಲೇ ನಿಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾವೆ, ನಿಮ್ಮ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತಾವೆ, ನಗರಸಭೆ ಎಲೆಕ್ಷನ್ ಬರ್ತಾರೆ. ಅದರಿಂದ ದಯವಿಟ್ಟು ನೀವು ಅವ್ರ ಮನೆಗೆ ಹೋಗ್ಬೇಡಿ, ಇವ್ರ ಮನೆಗೆ ಹೋಗ್ಬೇಡಿ, ಅವ್ರ ಹತ್ರ ಹೋಗ್ಬೇಡಿ, ಇವ್ರ ಹತ್ರ ಹೋಗ್ಬೇಡಿ ಅಂತ ದಯವಿಟ್ಟು ಸಲಹೆಗಳನ್ನು ಕೊಡ್ತೀರಾ. ನನಗೆ ಹೆಜ್ಜೆ ಹಾಕಿ ಕೈ ಜೋಡಿಸಿ ಪ್ರತಿ ಮನೆಗೂ ಬರಕ್ಕೆ ನೀವು ಸಹಕಾರ ಕೊಡಬೇಕು. ನೀವೇ ಬಂದು ನನಗೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಿಮಗೆ ಎರಡು ಕೈ ಎತ್ತಿ ನಮಸ್ಕಾರ ಮಾಡುತ್ತಾ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬರ್ತಾರೆ ಎನ್ಯುಮರೇಷನ್ ಫಾರಂ ಅಂತ ಒಂದು ಎನ್ಯುಮರೇಷನ್ ಫಾರಂ ಕೊಡ್ತಾರೆ. ಆ ಎನ್ಯುಮರೇಷನ್ ಫಾರಂ ಅಲ್ಲಿ ಎಲ್ಲ ವಿಷಯವನ್ನು ಅಲ್ಲಿ ದಾಖಲಿಸಬೇಕು. ಏನಾದರೂ ಸ್ವಲ್ಪ ತಪ್ಪಿದ್ರು ನಿಮ್ಮ ವೋಟರ್ ಲಿಸ್ಟ್ ಇಂದ ಡಿಲೀಟ್ ಆಗುತ್ತೆ. ಅದನ್ನ ನೀವು ಸರಿಯಾಗಿ ನೋಡ್ಕೋಬೇಕು. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ BLA 2ಗೆ ಕೊಟ್ಟಿದ್ದೀವಿ. ಆ BLA 2 ಜೊತೆ ನಮ್ಮ ಮುಖಂಡರು ಕೂಡ ಇದ್ದು ಅದನ್ನ ನೋಡ್ಕೋಬೇಕಂತ ಈ BLA 2 ಬಿಟ್ಟು ಕೂಡ ನೀವು ನಿಮ್ಮನ್ನ ಎಲ್ಲ ಕರೆದಿರುವ ಮೂಲ ಉದ್ದೇಶ. ಇದಕ್ಕೆ ಈ ಎನ್ಯುಮರೇಷನ್ ಫಾರಂ ತುಂಬುವಾಗ ಸುಮ್ಮನೆ ತುಂಬಿಬಿಟ್ಟೆ ಕೊಟ್ಟರೆ ಸಾಕ ಅಂತ ಕೇಳ್ಬೋದು. ಅಲ್ಲ,
ಶಾಲಾ ಸರ್ಟಿಫಿಕೇಟ್ ಆಗಲಿ, ರೇಷನ್